ಪ್ರಾರ್ಥನಾ ಶ್ಲೋಕಗಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಭಿಪಸತಾರ್ಥಸಿದ್ಧ್ಯರ್ಥಂ ಪೂಜಿತೋಯ ಸುರರೈರಪಿ ಸರ್ವವಿಘ್ನಶ್ಚದೇ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ಯಾ ಕುಂದೇಂದು ತುಷಾರಹಾರ ಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿರ್ಭಿರ್ದೇವ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಃ. ವಂದೇ ಲಕ್ಷ್ಮೀಂ ಪರಶಿವಮಯೀಂ ಶುದ್ಧ ಜಂಬೂನದಾವಾಂ ತೇಜೋರೂಪಂ ಕನಕವಸನಂ ಸ್ವರ್ಣಭೂಷೋಜ್ವಲಾಂಗೀಂ ಬೀಜಪೂರಂ ಕನಕಕಲಶಂ ಹೇಮ ಪದ್ಮಂ ದದಾನಾಂ ಆದ್ಯಂ ಶಕ್ತಿಂ ಸಕಲ ಜನನೀಂ ವಿಷ್ಣುವಾಮಾಂಕ ಸಂಸ್ಥಾಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕದಾತಂ ತಪೋನಿಧಿಂ ಅಚುರ್ವದನೋ ಬ್ರಹ್ಮಾದ್ವಿಬಾಹುರಃ ಪರೋ ಹರಿಃ ಅಪಾಲಹ್ಲೋಚನರ್ಶಂಭುರ್ಭಗವಾನ್ ಬಾದರಾಯಣಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಮಾಘ ಮಾಸದ ಮೊದಲನೆಯ ಅಧ್ಯಾಯ ಪ್ರಾರಂಭ. ರಜತಾದ್ರಿಯಲ್ಲಿ ಸಾಂಬಶಿವನು ಸುಖಾಸೀನನಾಗಿ ಕುಳಿತಿದ್ದಾಗ ಒಂದು ಸಲ ಪಾರ್ವತಿಯು ತನ್ನ ಸ್ವಾಮಿಯನ್ನು ಕುರಿತು, ವಿಶ್ವಾತ್ಮ, ಸರ್ವಲೋಕಾಧಿಪತಿಯು ಸಕಲ ಭೂತಗಳಲ್ಲಿ ದಯಾಮಯನೂ ಆದ ಶಂಕರ, ನಿನ್ನಿಂದ ನಾನು ಅನೇಕ ಪುಣ್ಯ ವಿಷಯಗಳನ್ನು ಕೇಳಿದ್ದೇನೆ. ನಿನ್ನ ವಚನಾಮೃತವನ್ನು ಸವಿದಂತೆಲ್ಲ ಇನ್ನೂ ಕೇಳಬೇಕೆಂಬ ಕುತೂಹಲವು ಜನಿಸುತ್ತಿದೆ. ಆದುದರಿಂದ ಈಗ ಅತ್ಯಂತ ಪುಣ್ಯಪ್ರದವೂ ಪ್ರಯಾಗ ಮಹಾತ್ಮೆಯ ಸಹಿತವೂ ಆದ ಮಾಘ ಮಾಸದ ಮಹಾತ್ಮೆಯನ್ನು ನನಗೆ ವಿಸ್ತಾರವಾಗಿ ಹೇಳಬೇಕೆಂದು ಪ್ರಾರ್ಥಿಸಿದಳು. ಆಗ ಈಶ್ವರನು ಪಾರ್ವತಿಗೆ ಈ ಮಾಘ ಮಾಸ ಮಹಾತ್ಮೆಯನ್ನು ಹೇಳಿದನು. ಪಾರ್ವತಿ, ಎಂತಹ ರಹಸ್ಯಪ್ರದವಾದುದಾದರೂ ನಿನಗಾಗಿ ನಾನು ಈ ಮಹಾತ್ಮೆಯನ್ನು ಹೇಳುತ್ತಿದ್ದೇನೆ. ಶ್ರದ್ಧಾಭಕ್ತಿಯಿಂದ ಕೇಳು ಎಂದು ಹೇಳಿದನು. ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಮಾಘ ಮಾಸದ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವ ಮನುಷ್ಯನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು. ಅಲ್ಲದೆ ಈ ಮಾಸದಲ್ಲಿ ಪ್ರಯಾಗ ಮಹಾಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಮನುಷ್ಯನು ವೈಕುಂಠವನ್ನು ಸೇರುವನು. ಮಾಘ ಮಾಸದಲ್ಲಿ ಗೋಪಾದ ಮುಳುಗುವಷ್ಟು ನೀರಿನಲ್ಲಿಯಾದರೂ ಸ್ನಾನ ಮಾಡುವ ಮನುಷ್ಯನು ಸಮಸ್ತ ಪಾಪಗಳಿಂದ ಬಿಡುಗಡೆಯಾಗುವನು. ಎರಡನೆಯ ದಿನದ ಸ್ನಾನದಿಂದ ವಿಷ್ಣು ಲೋಕವನ್ನು ಸೇರುವನು. ಮೂರನೆಯ ದಿನ ಸ್ನಾನ ಮಾಡಿದ ಪುಣ್ಯಾತ್ಮನಿಗೆ ಯಾವ ಫಲವನ್ನು ಕೊಡಬೇಕೆಂದು ವಿಷ್ಣುವೇ ಯೋಚಿಸುತ್ತಿರುವನು. ಪಾರ್ವತಿ, ಸೂರ್ಯನು ಮಾಘ ಮಾಸದಲ್ಲಿ ಉದಯಿಸುವ ಸಮಯದಲ್ಲಿ ಊರಿನ ಹೊರಗಡೆ ಇರುವ ಕೆರೆ, ಕಾಲುವೆ ಅಥವಾ ಬಾವಿಯಲ್ಲಿ ಯಾರು ಭಕ್ತಿಯಿಂದ ಸ್ನಾನವನ್ನು ಮಾಡುವರೋ ಅಂತಹವರು ಮಹಾಪಾತಕಗಳಿಂದ ಮುಕ್ತರಾಗುವರು. ಮಾಘ ಮಾಸದಲ್ಲಿ ಯಾವ ಮನುಷ್ಯನು ಬಲವಿಲ್ಲದೆ ಪ್ರಾತಃ ಕಾಲದಲ್ಲಿ ಪರಿಪೂರ್ಣವಾದ ಸ್ನಾನವನ್ನು ಆಚರಿಸಲಾಗದೆ ಗೋಪಾದ ಮುಳುಗುವಷ್ಟು ನೀರಿನಲ್ಲಿಯೇ ಆಗಲಿ ಶರೀರವನ್ನು ತೊಳೆದುಕೊಳ್ಳುವನೋ ಅಂತಹವನ ಪಾಪಗಳು ಕೂಡ ಮಾಯವಾಗುವವು. ದೈವವಶಾತ್ ತಿಳಿದೋ ತಿಳಿಯದೆಯೋ ಒಂದು ಸಲ ಸ್ನಾನ ಮಾಡಿದರೆ ಪಾಪಗಳು ನಶಿಸುವವು. ಭಕ್ತಿಯಿಂದ ಸ್ನಾನ ಮಾಡಿದವನ ಪುಣ್ಯವನ್ನು ಕೇಳು. ಅಂತಹವನು ಅಶ್ವಮೇಧ ಯಾಗವನ್ನು ಮಾಡಿದವನ ಪುಣ್ಯವನ್ನು ಪಡೆದು ಕೊನೆಯಲ್ಲಿ ವಿಷ್ಣು ಸಾಯುಜ್ಯವನ್ನು ಹೊಂದುವನು. ಮಾಘ ಮಾಸ ಪೂರ್ತಿಯಾಗಿ ಶ್ರದ್ಧಾಭಕ್ತಿಗಳಿಂದ ತಪ್ಪದೇ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವವನು ಮತ್ತು ಶ್ರೀ ಮಹಾವಿಷ್ಣುವನ್ನು ಅರ್ಚಿಸುವವನು ವಿಷ್ಣು ಲೋಕವನ್ನು ಸೇರಿ ವೈಕುಂಠಾಧಿಪತಿಯೇ ಆಗುವನು. ಪಾರ್ವತಿ, ಹೀಗೆ ಸ್ನಾನ ನಂತರ ಶ್ರೀಹರಿಯನ್ನು ಪೂಜಿಸಿ ಈ ಮಾಘ ಪುರಾಣವನ್ನು ಶ್ರವಣ ಮಾಡುವವನು ಜೀವನ್ಮುಕ್ತನಾಗುವನೆಂದು ಹೇಳಬೇಕು. ಅಲ್ಲದೆ ಪುರಾಣ ಶ್ರವಣವನ್ನು ಮಾತ್ರ ನದಿ ತೀರದಲ್ಲಿಯಾಗಲಿ ಜಲಾಶಯದ ಬಳಿಯಲ್ಲಾಗಲಿ
ಮಾಡಿದರೆ ಅಂತಹ ಮನುಷ್ಯನು ಮುಂದಿನ ಜನ್ಮದಲ್ಲಿ ಮುನೀಶ್ವರನಾಗಿ ಹುಟ್ಟುವನು. ಯಾವ ಮನುಷ್ಯನು ಮಾಘ ಮಾಸದಲ್ಲಿ ಸ್ನಾನ, ಜಪ, ವಿಷ್ಣು ಪೂಜಾದಿಗಳನ್ನು ಮಾಡದೆ, ಯಥಾಶಕ್ತಿ ದಾನ ಮಾಡದೆ, ಪುರಾಣ ಶ್ರವಣವನ್ನು ಮಾಡುವುದಿಲ್ಲವೋ ಅಂತಹವನು ಸಮಸ್ತ ಪಾಪಗಳಿಂದ ಬಾಧೆಯನ್ನು ಪಡುತ್ತಿರುವನು. ಹಾಗೆ ಮಾಡಿದವನ ಪಾಪಗಳೆಲ್ಲವೂ ನಾಶವಾಗುವವು. ಮಾಘ ಮಾಸದಲ್ಲಿ ಯಾವ ಮನುಷ್ಯನು ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡುವುದಿಲ್ಲವೋ ಅಂತಹವನು ಬಹಳ ಕ್ರೂರವಾದ ಕುಂಭಿಪಾಕ ನರಕದಲ್ಲಿ ಬೇಯಬೇಕಾಗುವುದು. ಅಹಂಕಾರದಿಂದ ಸ್ನಾನ ಮಾಡದೇ ಇರುವವನು ಕೋಟಿ ಜನ್ಮಗಳಲ್ಲಿ ಚಂಡಾಳನಾಗಿ ಹುಟ್ಟುವನು. ಚಳಿಗೆ ಹೆದರಿ ಸ್ನಾನ ಮಾಡದಿರುವ ಸ್ತ್ರೀಯರನ್ನಾಗಲಿ ಪುರುಷರನ್ನಾಗಲಿ ನೋಡಬಾರದು. ಹಾಗೆ ನೋಡಿದ ದೋಷವು ಪುನಃ ಸೂರ್ಯ ದರ್ಶನದಿಂದಲೇ ನಿವಾರಣೆಯಾಗುವುದು. ಮಾಘ ಮಾಸದ ಸ್ನಾನವು ಕೋಟಿ ಯಜ್ಞಗಳ ಫಲವನ್ನು ಕೊಡುವುದು. ಅಹಂಕಾರದಿಂದ ಸ್ನಾನ ಮಾಡದೇ ಇರುವವನು ಕೋಟಿ ಯಜ್ಞಗಳನ್ನು ಮಾಡಿದರೂ ಪಶು ಹತ್ಯೆ ಮಾಡುವ ಚಂಡಾಳನಾಗಿ ಹುಟ್ಟುವನೇ ಹೊರತು ಬೇರೆ ಜನ್ಮ ಬರುವುದಿಲ್ಲ. ಮಾಘ ಸ್ನಾನದಿಂದ ಆಕಾಶ ಗಂಗೆಯಲ್ಲಿ 100 ಸಲ ಸ್ನಾನ ಮಾಡಿದಷ್ಟು ಪುಣ್ಯ ಲಭಿಸುವುದು. ಚಂಡಾಲನಾದರೂ ತಿಳಿಯದೆ ಮಾಘ ಸ್ನಾನ ಮಾಡಿದರೆ ಅವನ ಪೂರ್ವ ಜನ್ಮದ ಪಾಪಗಳೆಲ್ಲವೂ ನಶಿಸಿ ಪರಿಶುದ್ಧನಾಗುವನು. ಪಾರ್ವತಿ: ಬ್ರಹ್ಮಹತ್ಯೆ ಮಾಡಿದವನು, ಮದ್ಯಪಾನ ಮಾಡಿದವನು, ಬಂಗಾರವನ್ನು ಕದ್ದವನು, ಗುರುಪತ್ನಿಯ ಸಂಘವನ್ನು ಮಾಡಿದವನು, ಇನ್ನು ಇಂತಹ ಮಹಾಪಾಪಗಳನ್ನು ಮಾಡಿದವನು ಕೂಡ ಈ ಮಾಘ ಸ್ನಾನವನ್ನು ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಕೊನೆಯಲ್ಲಿ ಶ್ರೀಹರಿಯನ್ನು ಸೇರುವನು. ಈ ಮಹಾಪಾತಕರೇ ಅಲ್ಲದೆ ನಾಯಿ ಮಾಂಸ ತಿಂದವನು, ಕುಲಭ್ರಷ್ಟನಾದವನು, ಕ್ರೂರನಾದವನು, ಕುಲನಾಶಕ ದಾನ ಮಾಡದವನು, ನಿತ್ಯ ಕರ್ಮಗಳನ್ನು ತ್ಯಜಿಸಿದವನು, ಹಸುಗಳನ್ನು ಕೊಲ್ಲುವವನು, ಇತರರನ್ನು ಮೋಸಗೊಳಿಸುವವನು, ಅಸತ್ಯವಾದಿ, ಬೂಟಾಟಿಕೆ ಮಾಡುವವನು, ತನ್ನ ಹೆಂಡತಿ, ಮಗ, ಶಿಷ್ಯ, ಯೋಗ್ಯವಾದ ಬಂಧುಗಳು, ಸದ್ಬ್ರಾಹ್ಮಣರೇ ಅಲ್ಲದೆ ಇತರರು ಅಡಿಗೆ ಮಾಡಿದ ಪದಾರ್ಥಗಳನ್ನು ತಿನ್ನುವವನು, ಮಿತ್ರದ್ರೋಹಿ, ಕೃತಜ್ಞ ಹತ್ಯೆಗಳನ್ನು ಮಾಡುವವನು, ಪರಸ್ತ್ರೀ ಸಂಘವನ್ನು ಮಾಡುವವನು, ಪರರ ವಸ್ತುಗಳನ್ನು ಅಪಹರಿಸುವವನು, ಸ್ವಧರ್ಮವನ್ನು ಬಿಟ್ಟು ಬೇರೆ ವೃತ್ತಿಯಿಂದ ಜೀವಿಸುವವನು, ವ್ಯವಸಾಯವನ್ನು ಮಾಡುವ ಬ್ರಾಹ್ಮಣನು, ರಾಜದ್ರೋಹಿ, ಆತ್ಮಸ್ತೋತ್ರ ಮಾಡಿಕೊಳ್ಳುವವನು, ಧರ್ಮವ ಕಾರ್ಯಗಳನ್ನು ಕೆಡಿಸುವವನು, ಯೋಗ್ಯರಲ್ಲದವರಿಗೆ ದಾನ ಮಾಡುವವನು, ಫಲಪುಷ್ಪಗಳಿಂದ ಕೂಡಿದ ಮರಗಿಡಗಳನ್ನು ಕಡಿದು ಹಾಕುವವನು, ವಿಶ್ವಾಸಘಾತಕನು, ಅಗ್ನಿಹೋತ್ರಗಳನ್ನು ಬಿಟ್ಟವನು, ಮಕ್ಕಳಿಲ್ಲದವನು, ಕೆಟ್ಟ ಕರ್ಮಗಳನ್ನು ಮಾಡುವವನು, ಗುರುವನ್ನು ನಿಂದಿಸುವವನು, ದಂಪತಿಗಳಲ್ಲಿ ವಿಭೇದವನ್ನುಂಟು ಮಾಡುವವನು, ವೇದಗಳನ್ನು ಹೇಳಿ ಹಣವನ್ನು ಸಂಪಾದಿಸುವವನು, ಬಹಿಷ್ಕರಿಸಲ್ಪಟ್ಟವನು, ತಿಳಿದು ಪಾಪಗಳನ್ನು ಮಾಡುವವನು, ತಿಳಿಯದೆ ಮಾಡುವವನು, ರಹಸ್ಯವಾಗಿ ಪಾಪಗಳನ್ನು ಮಾಡುವವನು, ಈ ವಿಧವಾದ ಅನೇಕ ಪಾಪ ಕರ್ಮಗಳನ್ನು ಮಾಡಿದವನು ಕೂಡ ಪ್ರಾಯಶ್ಚಿತ್ತವಿಲ್ಲದೆಯೇ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯನು ಹುಟ್ಟುತ್ತಿರುವ ಕಾಲದಲ್ಲಿ ಸ್ನಾನ ಮಾಡಿದರೆ ಪರಮ ಪವಿತ್ರನಾಗುವನು ಎಂದು ಆ ಸಮಯದಲ್ಲಿ ಸಮಸ್ತ ಜಲಗಳು ಘೋಷಿಸುತ್ತಿರುತ್ತವೆ. ಪಾರ್ವತಿ: ಕ್ರೂರ ಕರ್ಮಗಳನ್ನು ಮಾಡುವವನು, ಪಾಪಗಳನ್ನು ಮಾಡುವವನು, ನಾಚಿಕೆಯನ್ನು ಬಿಟ್ಟವನು ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದರೆ ಅವರ ಪಾಪಗಳೆಲ್ಲ ನಾಶ ಮಾಡುವೆವೆಂದು ಪವಿತ್ರ ಜಲಗಳು ಘೋಷಿಸುತ್ತಿರುತ್ತವೆ. ಸಂಸಾರ ಭಯ ಮತ್ತು ಪಾಪ ಭೀತಿಯುಳ್ಳ ಮನುಷ್ಯನು ಮಾಘ ಮಾಸದಲ್ಲಿ ಪ್ರಾತಃ ಸ್ನಾನವನ್ನು ಮಾಡಬೇಕು. ಇದಕ್ಕೆ ಸಂದೇಹವೇ ಇಲ್ಲ. ತನ್ನಲ್ಲಿ ಭಕ್ತಿ ಶ್ರದ್ಧೆಗಳು ಇಲ್ಲದೆ ಹೋದರೂ ಜಂಬವನ್ನು ತೋರಿಸುವುದಕ್ಕಾಗಲಿ, ಭಯದಿಂದಾಗಲಿ, ಸಜ್ಜನ ಸಹವಾಸದಿಂದಾಗಲಿ ಮಾಘ ಮಾಸದಲ್ಲಿ ಉಷ ಸ್ನಾನವನ್ನು ಮಾಡಿದರೆ ಸಮಸ್ತವಾದ ಭಯಂಕರ ಪಾಪಗಳಿಂದ ಮುಕ್ತನಾಗುವನು. ಯಾವ ಮನುಷ್ಯನು ಮಾಘ ಮಾಸದ ಪ್ರಾರಂಭದಲ್ಲಿಯೇ ನಾನು ಪ್ರಾತಃ ಕಾಲದಲ್ಲಿ ತಪ್ಪದೇ ಸ್ನಾನ ಮಾಡುವೆನು ಎಂದು ಸಂಕಲ್ಪಿಸಿ
ಹಾಗೆ ಮಾಡುವನೋ ಅಂತಹವನ ಪಾಪಗಳು ಬೆಂಕಿಯಲ್ಲಿ ಹಾಕಿದ ಹತ್ತಿಯಂತೆ ಭಸ್ಮವಾಗುವವು ಮತ್ತು ಆತನು ಪರಬ್ರಹ್ಮವನ್ನು ಸೇರುವನು. ಪಾರ್ವತಿ, ಎಲ್ಲ ಮಾಸಗಳಲ್ಲಿ ಮಾಘ ಮಾಸವು ಬಹಳ ಶ್ರೇಷ್ಠವಾದುದು. ದೇವತೆಗಳೆಲ್ಲ ಶ್ರೀಹರಿಯು ಶ್ರೇಷ್ಠನಾದವನು. ಸಮಸ್ತ ಶಾಸ್ತ್ರಗಳಲ್ಲಿ ವೇದಗಳು ಪ್ರಧಾನವಾದವು. ಸರ್ವ ವರ್ಣಗಳಲ್ಲಿ ಬ್ರಾಹ್ಮಣರು ಶ್ರೇಷ್ಠರಾದವರು. ಪರ್ವತಗಳಲ್ಲಿ ಮೇರು ಪರ್ವತವು ಉನ್ನತವಾದುದು. ಇಂತಹ ಶ್ರೇಷ್ಠವಾದ ಮಾಘ ಮಾಸದಲ್ಲಿ ಚಳಿಗೆ ಹೆದರಿ ಸ್ನಾನ ಮಾಡಲಾರದ ಮನುಷ್ಯನು ದೃಢಕಾಯನಾದ ಮತ್ತೊಬ್ಬನಿಂದ ಸ್ನಾನ ಮಾಡಿಸಿ ಅವನಿಗೆ ದಕ್ಷಿಣೆಯನ್ನು ಕೊಟ್ಟು ಅವನಿಂದ ಸ್ನಾನ ಫಲವನ್ನು ಗ್ರಹಿಸಿದರೂ ಕೂಡ ಇಹ ಸೌಖ್ಯಗಳನ್ನು ಅಪಾರವಾಗಿ ಪಡೆದು ಪರಲೋಕದಲ್ಲಿ ಹರಿ ಸಾನ್ನಿಧ್ಯವನ್ನು ಸೇರಿ ಅಲ್ಲಿ ಸಂತೋಷದಿಂದ ಚಿರಕಾಲ ಇರಬಲ್ಲನು. ಮಾಘ ಸ್ನಾನ ಮಾಡಲಾರದೆ ಚಳಿಯಿಂದ ನಡುಗುವವನಿಗೆ ಒಣಗಿದ ಸೌದೆಯಿಂದ ಬೆಂಕಿಯನ್ನು ಹೊತ್ತಿಸಿ ಶಾಖವನ್ನು ಉಂಟು ಮಾಡುವವನಿಗೆ ಆ ಸ್ನಾನ ಫಲ ಉಂಟಾಗುವುದು. ಸ್ನಾನ ಮಾಡಿದ ಮೇಲೆ ಚಳಿಯನ್ನು ತಡೆಯಲಾರದೆ ಬೆಂಕಿಯ ಶಾಖವನ್ನು ಅಪೇಕ್ಷಿಸುವವರು ಸ್ನಾನವನ್ನು ಶ್ರೀಹರಿಗೆ ಅರ್ಪಿಸಿ ನಂತರ ಬೆಂಕಿಯ ಶಾಖವನ್ನು ಪಡೆಯಬೇಕು. ದರಿದ್ರನಾಗಿ ವಸ್ತ್ರಹೀನನಾಗಿರುವ ಮನುಷ್ಯನು ಮಾಘ ಸ್ನಾನ ಮಾಡಿ ಶೀತದಿಂದ ನಡುಗುತ್ತಿದ್ದರೆ ಅಂತಹವನಿಗೆ ವಸ್ತ್ರದಾನ ಮಾಡಿದವನಿಗೆ ಸ್ನಾನ ಫಲವು ದೊರೆಯುವುದು. ಮಾಘ ಸ್ನಾನದಲ್ಲಿ ಇಷ್ಟವಿಲ್ಲದೆ ಇರುವವನನ್ನು ಒಳ್ಳೆಯ ಮಾತುಗಳಿಂದ ಅಥವಾ ಬಲವಂತಪಡಿಸಿ ಸ್ನಾನಕ್ಕೆ ಕರೆದುಕೊಂಡು ಹೋಗುವವನು ಅವನು ಜೊತೆಯಲ್ಲಿ ಬರುವವನು ಕೂಡ ಆ ಪುಣ್ಯವನ್ನು ಪಡೆಯುವರು. ಮಾಘ ಸ್ನಾನ ಮಾಡುವವರನ್ನು ದೂಷಿಸುವವನು ಸಮಸ್ತ ವಿಧವಾದ ಪಾಪಗಳನ್ನು ಪಡೆಯುವನು. ಪಾರ್ವತಿ, ಯಾವನು ತನ್ನ ತಂದೆ, ತಾಯಿ, ತಮ್ಮ ಅಥವಾ ಮಗನನ್ನು ಮಾಘ ಸ್ನಾನ ಬಿಡುವಂತೆ ಗದರಿಸುವನೋ ಅವನು ಗೋಹತ್ಯೆಯ ಪಾಪವನ್ನು ಪಡೆಯುವನು ಮತ್ತು ಘೋರ ನರಕವನ್ನು ಪಡೆಯುವನು. ಯಾವ ಮನುಷ್ಯನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಥವಾ ಹೆಂಗಸರನ್ನೇ ಆಗಲಿ ಮಾಘ ಮಾಸ ಸ್ನಾನವನ್ನು ಮಾಡುವಂತೆ ಪ್ರೋತ್ಸಾಹ ಮಾಡುವನು ಅವನು ಪುಣ್ಯಲೋಕವನ್ನು ಹೊಂದುವನು. ಮಾಘ ಸ್ನಾನವನ್ನು ಆಚರಿಸಿದವನನ್ನು ನೋಡಿ ಸಂತೋಷ ಪಡುವವನು ಪುಣ್ಯವನ್ನು ಪಡೆಯುವನು. ನಿಂದಿಸುವವನು ಪಾಪವನ್ನು ಹೊಂದುವನು. ಶಕ್ತಿ ಇಲ್ಲದವನು ಪಾದ ಪ್ರಕ್ಷಾಳನ ಮಾಡಿ ಪುರಾಣವನ್ನು ಕೇಳಿದರೆ ಸ್ನಾನ ಫಲವನ್ನು ಪಡೆಯುವನು. ಆದ್ದರಿಂದ ಸ್ನಾನ ಮಾಡಲು ಶಕ್ತಿ ಇಲ್ಲದವರು ಮಾಸ ಪೂರ್ತಿಯಾಗಿ ಪುರಾಣವನ್ನು ಕೇಳಿದರೆ ಸ್ನಾನ ಫಲವನ್ನು ಹೊಂದುವರು. ದುಃಖ ನಿವಾರಣೆಗೆ ಈ ಸ್ನಾನಕ್ಕಿಂತ ಹೆಚ್ಚಾದ ಪುಣ್ಯವಿಲ್ಲ. 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯಕ್ಕೆ ಮಾಘ ಸ್ನಾನ ಮಾಡಿದ ಪುಣ್ಯವು ಸಮಾನವು. ಸೋದರನನ್ನು ಕೊಂದವನು, ತಾಯಿಯನ್ನು ಕೊಂದವನು, ಸ್ನೇಹಿತನನ್ನು ಕೊಂದವನು, ಮುನೀಶ್ವರನನ್ನು ಕೊಂದವನಾದರೂ ಮಾಘ ಮಾಸದ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಿದರೆ ಅಂತಹವನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಶ್ರೀಹರಿಯನ್ನು ಸೇರುವನು. ಪಾರ್ವತಿ, ಯಾರು ಈ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಈ ಕಥೆಯನ್ನು ಕೇಳುತ್ತಾರೋ ಅವರಿಗೆ ಲಭಿಸುವ ಪುಣ್ಯವು ಅಷ್ಟಿಷ್ಟೆಂದು ಹೇಳಲಾಗುವುದಿಲ್ಲ. ಸ್ನಾನ ಮಾಡಲು ಶಕ್ತಿ ಇಲ್ಲದೆ ಮಾಸ ಪೂರ್ತಿಯಾಗಿ ಈ ಕಥೆಯನ್ನು ಕೇಳಿದವನು ಚಿರಕಾಲ ವಿಷ್ಣು ಲೋಕದಲ್ಲಿರುವನು. 1ನೇ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ 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 ಶಾಂತಿ.